ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಳಯಾಂತಕಿ ಪ್ರಿಯಾಂಕಾಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಸದ್ದಿಲ್ಲದೆ ಸೈಲೆಂಟ್ ಆಗಿ ಸ್ನೇಹಿತನ ಮನೆಯಲ್ಲೇ ಪ್ರಿಯಾಂಕಾ ಇದ್ದಂತಹ ರೀತಿ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಳಯಾಂತಕಿ ಪ್ರಿಯಾಂಕಾಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಸದ್ದಿಲ್ಲದೆ ಸೈಲೆಂಟ್ ಆಗಿ ಸ್ನೇಹಿತನ ಮನೆಯಲ್ಲೇ ಉಳಿದುಕೊಂಡಿರ್ತಾಳೆ ಪ್ರಿಯಾಂಕಾ. ಏನೂ ಗೊತ್ತಾಗದಂತೆ ಮಳ್ಳಿ ತರ ನಟನೆ ಮಾಡ್ತಿದ್ಲಲ್ಲ ಪಾತಕಿ ಪ್ರಿಯಾಂಕಾ. ಆಕೆ 2 ದಿನ ಕಳೆದ ನಂತರ ಸ್ನೇಹಿತನ ತಾಯಿ ಮತ್ತು ತಂದೆಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಗ್ಯಾರಂಟಿ ನ್ಯೂಸ್ ನ ನಿರಂತರವಾಗಿ ನೋಡ್ತಾ ಇದ್ದ ತಂದೆ ತಾಯಿಗೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ನೇರವಾಗಿ ಮಗನಿಗೆ ಫೋನ್ ಮಾಡಿ ಯಾರಿಗಳು ಅಂತ ಪ್ರಶ್ನೆ ಮಾಡ್ತಾರೆ. ಅಷ್ಟೊತ್ತಿಗೆ ಸ್ನೇಹಿತನಿಗೂ ಈಕೆಯ ಮರ್ಡರ್ ಮಿಸ್ಟ್ರಿ ಗೊತ್ತಾಗಿದೆ. ತಂದೆ ತಾಯಿ ಕೇಳಿದ ಪ್ರಶ್ನೆಗೆ ತಡವರಿಸ್ತಿದ್ದಂತೆ ಪ್ರಿಯಾಂಕಾ ಸ್ನೇಹಿತ. 1 ದಿನ ಸುಮ್ಮನಿದ್ ಬಿಡಿವಿ ಅಂತ ಸಮಾಧಾನ ಮಾಡ್ತಾನೆ ಮಗ ಚಿರಂತ್ ತಂದೆ ತಾಯಿಯನ್ನ. ಇಂಥ ಕೊಲೆ ಪಾತಕಿಯನ್ನ ನಮ್ಮನೇಲಿ ಇಟ್ಕೊಳ್ಳೋದು ಬೇಡ ಅಂತ ತಾಯಿ ಹೇಳ್ತಾರಂತೆ. ಪ್ರಿಯಾಂಕಾ ಮಾಡಿದ ಮರ್ಡರ್ ಸುದ್ದಿ ಕೇಳಿ ಫುಲ್ ಅಪ್ಸೆಟ್ ಆಗ್ಬಿಟ್ಟಿದ್ದಂತೆ ಚಿರಂತ್ ಮತ್ತು ತಂದೆ ತಾಯಿ. ಈ 3 ಜನಕ್ಕೂ ಬೇರೆಯದ್ದೇ ಕಥೆಯನ್ನ ಪಾತಕಿ ಪ್ರಿಯಾಂಕಾ ಹೇಳಿರ್ತಾಳೆ. ಈ ಸುದ್ದಿಯನ್ನ ಪೊಲೀಸರಿಗೆ ಮುಟ್ಟಿಸೋದು ಹೇಗೆ ಅನ್ನೋ ಪ್ಲಾನ್ ನಲ್ಲಿ ಚಿರಂತ್ ಮತ್ತು ಆತನ ತಂದೆ ತಾಯಿ ಇರ್ತಾರೆ. ಆಗ ಇದ್ದಕ್ಕಿದ್ದಂತೆಯೇ ಸ್ನೇಹಿತ ಚಿರಂತ್ಗೆ ಆ 1 ಕಾಲ್ ಬರುತ್ತೆ. ಆ 1 ಕಾಲ್ ಬಿಚ್ಚಿಟ್ಟ ರಹಸ್ಯವೇನು, ಮುಂದೆ ಏನಾಯ್ತು? ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಾದ್ರೆ ಚಿರಂತ್ಗೆ ಬಂದಂತ ಆ 1 ಕರೆ ಯಾರದ್ದು? ಮುಂದೆ ಏನಾಯ್ತು? ಯಾವ ರೀತಿ ಕೊಲೆ ರಹಸ್ಯವನ್ನ ರಿವೀಲ್ ಮಾಡಲಾಯಿತು? ಪೊಲೀಸರಿಗೆ ಸಿಕ್ಕಿರುವ ಮಾಹಿತಿ ಏನು? ಪೊಲೀಸರು ಪ್ರಿಯಾಂಕಾಳನ್ನ ಅರೆಸ್ಟ್ ಮಾಡೋದಕ್ಕೆ ಸಹಕಾರಿಯಾದಂತಹ ರೀತಿ ಯಾವುದು? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಪಿಕ್ಚರ್ ಅಭಿ ಬಾಕಿ ಹೈ ಅನ್ನೋ ರೀತಿಯಲ್ಲಿ ಈ ಕೊಲೆ ಕೇಸಲ್ಲಿ ಇನ್ನೂ ಕೂಡ ಪ್ರಿಯಾಂಕಾಳ ಕಹಾನಿ ಬಾಕಿ ಇದೆ. ಆ 1 ಕಾಲ್ ಚಿರಂತ್ಗೆ ಬಂದಿದ್ದು, ಮುಂದೆ ಏನಾಯ್ತು? ಪೊಲೀಸರು ಈಕೆಯನ್ನ ಅರೆಸ್ಟ್ ಮಾಡಿದ್ದ ರೀತಿ ಕೂಡ ರಣರೋಚಕವಾಗಿದೆ.